ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಏನಪ್ಪ ಇವಳು ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲೋಗ್ತಾಳೆ ಅಂತ ಅನ್ಕೊಂತಿದ್ದೀರಾ? ಎಲ್ಲೋಗ್ತಿದ್ದೀನಿ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನಾವಿಬ್ರು ಕಂಪ್ಲೀಟ್ ಆಗಿ ರೆಡಿಯಾಗಿ ತಿಂಡಿ ಮಾಡ್ಕೊಂಡು ನಾವು ಕೂಡ ಓಟು. ಅದಾದ್ಮೇಲೆ ನಮ್ಮಿಬ್ರು ಫೈನಲ್ ಲುಕ್ ಈಗಿತ್ತು, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬಿಡಿ. ಹಾಗೆ ಹೋಗ್ತಾ ನನಗೆ ಅನಿಸ್ತು ಏನಂದ್ರೆ ಇಷ್ಟು ದಿನ ಸಣ್ಣ ಪುಟ್ಟದಕ್ಕೂ ಗಾಡಿ ಎತ್ಕೊಂಡು ಓಡಾಡ್ತಿದ್ದೆ ಮಹಾರಾಣಿ ತರ, ಇವತ್ತು ನೋಡಿದ್ರೆ ನಡ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ. ಅದಲ್ದಲ್ಲೇ ಬಸ್ಸಲ್ಲೂ ಕೂಡ ಟ್ರಾವೆಲ್ ಮಾಡ್ತಿದ್ದೆ. ನಾನೊಂದ್ ಕಡೆ ಅವಳೊಂದ್ ಕಡೆ, ದೂರ ದೂರ ಗೈಸ್. ಹಾಗೆ ಟ್ರಾವೆಲ್ ಮಾಡ್ಕೊಂಡು ಕೊನೆಗೂ ಸಿಟಿ ಬಸ್ ಸ್ಟ್ಯಾಂಡ್ಗೆ ರೀಚ್ ಆದೋ. ಹೋಗ್ತಿದಂಗೆ ನಂಗೆ ಬಿಗ್ ಶಾಕು, ಯಾಕಂದ್ರೆ ಯಾರು ಜನ ಇಲ್ಲ ಇವತ್ತು ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ. ನನಗೆ ಫುಲ್ ಶಾಕ್ ಆಯ್ತು ಗೈಸ್. ಖಾಲಿ ಖಾಲಿ ಬಸ್ಗಳೇ ಖಾಲಿ ಖಾಲಿ ಓಡಾಡ್ತಿತ್ತು. ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಾಯ್ತು ನಾನು ಎಲ್ಲಿ ಹೋಗ್ತಾ ಇದೀನಿ ಅಂತ. ಎಲ್ಗೂ ಇಲ್ಲ ಗೈಸ್. ಇವ್ರು ಚಾಮುಂಡಿ ಬೆಟ್ಟ ನೋಡಿರ್ಲಿಲ್ಲ ಅಂತೇಳಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೋ. ಅಲ್ಲಿ ವ್ಯೂ ನೋಡಿ ಅವ್ಳು ಫುಲ್ಲು ಕಾಸಿ ಆಗೋದು. ಇನ್ನೊಂದು ಶಾಕಿಂಗ್ ಏನಂದ್ರೆ ನಮಗೆ ಚಾಮುಂಡೇಶ್ವರಿ ದರ್ಶನ ಆಗ್ಲಿಲ್ಲ, ಯಾಕಂದ್ರೆ ಹೆವಿ ರಶ್ ಇತ್ತು. ಇನ್ನು ಮಿನಿಮಮ್ ಅಂದ್ರೆ 6 hours ಆದ್ರೂ ನಮ್ಗೆ ದರ್ಶನ ಆಗ್ತಿರ್ಲಿಲ್ಲ. ಅದು 50 rupees ಕ್ಯೂ ಅಲ್ಲಿ ನಿಂತಿದ್ದು ಆಗ್ತಿಲ್ಲ, 200 ಅಂತೂ ಕೇಳಂಗೆ ಇಲ್ಲ, ಅಷ್ಟು ರಶ್ ಇತ್ತು. ಸೊ ಇವಳಿಗೂ ಸುಸ್ತಾಗ್ತಿತ್ತು ಅಂತೇಳಿ ವಾಪಸ್ ಬಂದ್ಬಿಟ್ಟೆ. ಎಷ್ಟು ಬೇಜಾರಾಯ್ತು ಅಂದ್ರೆ ಅಷ್ಟು ಬೇಜಾರಾಯ್ತು. ಅಲ್ಲೇ ಸುತ್ತಮುತ್ತ ಸಣ್ಣ ಪುಟ್ಟ ದೇವಸ್ಥಾನ ಐತಲ್ಲ, ಅದಕ್ಕೆ ಹೋಗ್ಬಿಟ್ಟು ಬಂದು. ನಾನಂತೂ ಯಾವ ರೇಂಜಿಗೆ ದಾರ ಕಟ್ಸ್ಕೊತಾ ಇದ್ದೆ ಅಂದ್ರೆ ನಾನೇನೋ ದರ್ಶನ ಮಾಡ್ಕೊಂಡ್ ಬಂದಿರೋರ್ ತರ. ಅದಾದ್ಮೇಲೆ ಇವ್ರು ಯಾರು ಅಂತಂದ್ರೆ ನಾನು ಫೋಟೋ ತೆಗೆಸ್ಕೋಬೇಕಾದ್ರೆ ಪ್ರ್ಯಾಂಕ್ ಮಾಡಕ್ಕೆ ಅಂತ ನನ್ನ ಪಕ್ಕ ಬಂದಿರು. ಸೊ ಹಾಗೆ ಇವ್ರನ್ನ ನಾನು ಬ್ಲಾಗ್ ಅಲ್ಲಿ ತೋರಿಸ್ತಾ ಇದೀನಿ ಇಷ್ಟೇ. ಹಾಗೆ ಅವ್ರ ಜೊತೆ ನಾನು ಫೋಸ್ ಕೊಡ್ಕೊಂಡು ನಮ್ಗಳ್ದು ಫೋಟೋಸ್ ತಗೊಂಡು ಆಚೆ ಕಡೆಯಿಂದನೇ ನಮ್ ದೇವರಿಗೆ ಒಂದು ನಮಸ್ಕಾರ ಹಾಕೊಂಡು ನಾವು ಕೂಡ ಓಟೋ ಶಾಪಿಂಗ್ ಮಾಡೋಣ ಅಂತೇಳಿ ಅಲ್ಲಿ ಶಾಪಿಂಗ್ ಮಾಡ್ಬೇಕಾದ್ರೆ ಇವ್ರು ನಮಗೆ ಸಿಕ್ಕಿದ್ರು. ಇವ್ರು ತುಂಬಾ ಫನಿ ಆಗಿದ್ರು, ಬಟ್ ಇವರು ಅಲ್ಲೆಲ್ಲಾನು ನಗಾಡ್ಸಿದ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಮ್ಮಿಬ್ರು ಶಾಪಿಂಗ್ ಮಾಡ್ಬೇಕಾದ್ರೆ ಮೇಘ ನಂಗೆ ಈ ಬ್ಯೂಟಿಫುಲ್ ಬ್ಯಾಗ್ ಕೊಡ್ಸಿದ್ರು. ನಂಗಂತೂ ತುಂಬಾ ಎಮೋಷನಲ್ ಆಗೋಯ್ತು. ಬಿಕಾಸ್ ನನ್ ಕೇಳಿದ ತಕ್ಷಣ ಅವಳು ನನಗೆ ಕೊಡ್ಸಿದ್ರು, ನಂಗೆ ಅಳುನೇ ಬಂದ್ಬಿಡ್ತು. ಅದಾದ್ಮೇಲೆ ಬಸ್ ಕೂಡ ಬರೋದಿಕ್ಕೆ ಕಾಯ್ತಿದ್ದೋ. ಬಸ್ ಕೂಡ ಬಂತು. ಬರ್ತಿದಂಗೆ ಅಕ್ಕ ಸೋಗಯ್ಯ ಗೈಸ್. ಎದ್ದಿದ್ದೆ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಹಾಗೆ ನಮ್ಮಿಬ್ರಿಗೂ ತುಂಬಾ ಹೊಟ್ಟೆ ಹಸಿತಿತ್ತು ಅಂತ ಹೇಳಿ ಮೈಸೂರಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಚಾಟ್ಸ್ ಕೂಡ ತಿನ್ಕೊಂಡು ಮನೆಗೆ ಹೊರಟೋ ಗೈಸ್. ಮನೆಗೆ ಹೋಗ್ತಿರ್ಬೇಕಾದ್ರೆ ನಮ್ಮಿಬ್ರಿಗೂ ರಿಗ್ರೆಟ್ ಫೀಲ್ ಆಗ್ತಿತ್ತು. ಬಿಕಾಸ್ ಇನ್ನೊಂದು 4-5 ಅವರ್ ಇದ್ದಿದ್ರೆ ನಮ್ಗೆ ದರ್ಶನ ಆಗೋಗ್ತಿತ್ತು ಅಂತ. ಇಬ್ರಿಗೂ ಗೊತ್ತು ಏನಾದ್ರೂ ದರ್ಶನ ಆಗ್ತಿರ್ಲಿಲ್ಲ, ಯಾಕಂದ್ರೆ ಅಷ್ಟು ಜನ ಇದ್ರು ಅಂತ. ಅದಾದ್ಮೇಲೆ ನಾವು ಕೂಡ ಬಂದು ಚೆನ್ನಾಗಿ ರೆಸ್ಟ್ ಮಾಡಿ ಎದ್ದು ಹಾಗೆ ಟಿವಿ ಕೂಡ ನೋಡ್ಕೊಂಡು ನಾನು ಇವತ್ತಿನ ಡೇನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಇವತ್ತಿಗೆ. ನಾಳೆ ಮತ್ತೆ ಸಿಗ್ತೀನಿ. ಟಾಟಾ ಬಾಯ್, ರಾಧೆ ರಾಧೆ.